Hello everyone, welcome back to my YouTube channel All in One. In this video, we are going to read the lesson Nammura Kere, Class 6 Kannada. If you want the notes of other lessons or other subject, you can check my playlist of my channel. You can easily get from there. So, let's read the poem. ಸುತ್ತ ಹತ್ತೂರಲ್ಲಿ ಮುತ್ತಂತೆ ನಮ್ಮ ಕೆರೆ, ಅದರ ಉಳಿವಿನ ಕಥೆಯ ಕೇಳಿರೆಲ್ಲ. ಕೆರೆಯ ದಾರಿಯಲ್ಲೆಲ್ಲ ತಂಪು ತಂಬೆಲರು, ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು. ಒಂದೊಂದು ಮರದಲ್ಲಿ 10 ಟೊಂಗೆಗಳು, 10 ಟೊಂಗೆಯಲ್ಲಿ 100 ಹಕ್ಕಿಗಳು. ಬೆಳ್ಳಿ ತಟ್ಟೆಯ ಹಾಗೆ ಹೊಳೆ ಹೊಳೆವ ನೀರು, ಮಿಂಚು ಬಳ್ಳಿಯ ಹಾಗೆ ತಳತಳಿಪ ಮೀನು. ಕಪ್ಪೆಗಳ ವಟವಟರು, ಸುತ್ತ ಮೇಯುವ ಟಗರು, ದನಗಾಹಿಯ ಹಾಡಿಗೆ ತಲೆದೂಗುವ ಪೈರು. ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು, ಗಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು, ಭೂತಾಯ ಎದೆ ತುಂಬ ಕೊಳವೆ ಬಾವಿಯ ಕೊರೆದು, ನೀರ ಸೆಲೆಯೂ ಬತ್ತಿಹುದು ಕೆರೆ ಒಡಲು ಬಿರಿದು. ಊರ ಜನರು ಸಭೆಯ ಸೇರಿ ಒಮ್ಮತಕ್ಕೆ ಬರಲು, ಹೊಗೆ ಬೆಂಕಿ ಕಾರ್ಖಾನೆಯ ಊರಾಚೆ ಇಡಲು. ಮನೆಗೆರಡು ಮರ, ಕೆರೆ ಸುತ್ತ ವನ ನೆಡಲು, ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯವ ಹೇಳಲು. ನಮ್ಮೂರ ನೆಲವೀಗ ಜಲನಿಧಿಯ ಆಗರವು, ಮರಗಳಲ್ಲಿ ಮತ್ತೀಗ ಹಸಿರು ಹಕ್ಕಿಯ ಹಾಡು. ಉಪ್ಪು ತಿಂದವ ನೀರು ಕುಡಿಯಲೇಬೇಕಲ್ಲ, ತಪ್ಪು ಮಾಡಿದ ನಾವೇ ಸರಿಪಡಿಸಬೇಕಲ್ಲ. ಕೃತಿಕಾರರ ಪರಿಚಯ. ಚಿದಾನಂದ ಸಾಲಿ, ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮದವರು. ಇವರು ಎಲೆಯುದುರುವ ಕಾಲ, ಮೌನ, ಧರೆಗೆ ನಿದ್ರೆಯೂ ಇಲ್ಲ, ಯಜ್ಞ, ಚೌಕಟ್ಟಿನಾಚೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕಣವಿ ಕಾವ್ಯ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ, ಪ್ರೊ. ಎಸ್. ವಿ. ಪರಮೇಶ್ವರ ಭಟ್ಟ ಪ್ರಶಸ್ತಿ, ಬೇಂದ್ರೆ ಗ್ರಂಥ ಬಹುಮಾನ, ಸೋಮೇಶ್ವರ ಕಥಾ ಪ್ರಶಸ್ತಿ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪುಸ್ತಕ ಬಹುಮಾನಗಳಿಗೆ ಭಾಜನರಾಗಿದ್ದಾರೆ. ಇವರು ತೆಲುಗು, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಂದ ಕೆಲವು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. So this is all about your lesson number 6, Nammura Kere. As I told you, if you want more lessons, check the playlist of my video. Thank you.